ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳು ಶಕುಂತ್ಲಾ, ಏನೋ ಮಾತಾಡ್ಬೇಕಂದೆ? ಅದು ಅತ್ತೆ, ಗೌತಮ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು? ಅತ್ತೆ, ನನಗೆ ಗೌತಮ್ ಬಗ್ಗೆ ಸ್ವಲ್ಪ ಚಿಂತೆ ಆಗ್ಬಿಟ್ಟಿದೆ. ಅವನೊಬ್ಬನೇ ಚಿಕ್ಕಮಗಳೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ನೀವು ತಡಿಬೇಕಾಗಿತ್ತು, ಅವನನ್ನು ಕಳಿಸ್ಬಾರ್ದಾಗಿತ್ತು. ನಾನೆಲ್ಲಿ ಹೋಗು ಅಂತ ಹೇಳಿದೆ? ನಾನು ಬೇಡ ಅಂತ ತಾನೇ ಹೇಳಿದ್ದು. ಅವನೆಲ್ಲಿ ನನ್ನ ಮಾತು ಕೇಳ್ತಾನೆ? ಅವನ ತಲೆಗೆ ಏನಾದರೂ ಒಂದು ಬಂದ್ಬಿಟ್ರೆ ಮುಗೀತು. ಜಪ್ಪಯ್ಯ ಅಂದರೂ ಅವನ ಮನಸ್ಸು ಬದಲಾಯಿಸಲ್ಲ. ನಿನಗೆ ಗೊತ್ತಲ್ಲ ಅವನು ಎಷ್ಟು ಹಠಮಾರಿ ಅಂತ. ಆದರೂ ಅತ್ತೆ, ಕೆಲವೊಂದು ವಿಷಯದಲ್ಲಿ ನಾವು ನೋಡಿಕೊಂಡು ಸುಮ್ಮನೆ ಇರೋದು ತಪ್ಪಲ್ವಾ? ನನಗನ್ಸುತ್ತೆ ಅವನೊಬ್ಬನೇ ಹೋಗೋದ್ಕಿಂತ ಅವನ ಜೊತೆ ಭೂಮಿಕಾ ಹೋಗೋದು ಒಳ್ಳೇದು ಅಂತ. ಭೂಮಿಕನ ಯಾಕೆ? ಅದು ಅತ್ತೆ, ಅವ್ರ ಮದುವೆ ಆದಾಗ್ಲಿಂದ ಎಲ್ಲೂ ಹೋಗಿಲ್ಲ, ಹನಿಮೂನ್ಗೂ ಹೋಗಿಲ್ಲ. ಯಾವಾಗ ನೋಡಿದ್ರು ಕೆಲಸ ಮನೆ ಅಂತಿರ್ತಾರೆ. ಭೂಮಿಕಾಗೂ ಎಲ್ಲರ ಥರ ತನ್ನ ಗಂಡನ ಜೊತೆ ಸುತ್ತಾಡಬೇಕು ಅಂತ ಆಸೆ ಇರುತ್ತಲ್ವ ಅತ್ತೆ. ನಾವು ಅವಳ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ, ಅದಕ್ಕೆ ಹೇಳಿದೆ. ಒಳ್ಳೆ ಉಪಾಯ. ಅಪರೂಪಕ್ಕೆ ಒಂದು ಒಳ್ಳೆ ವಿಚಾರ ಹೇಳಿದ್ಯೆ. ನನ್ನ ತಲೆಗೆ ಇದು ಬಂದೇ ಇರಲಿಲ್ಲ ನೋಡು. ಸರಿ, ನಾನು ಈಗಲೇ ಗುಂಡಿಗೆ ಹೇಳ್ತೀನಿ, ಹೆಂಡ್ತಿನೂ ಜೊತೆಲಿ ಕರ್ಕೊಂಡು ಹೋಗು ಅಂತ. ಆದರೆ ಅತ್ತೆ, ಅವನು ಅದಕ್ಕೆ ಒಪ್ತಾನ? ಅವನು ವೆಕೇಷನ್ಗೆ ಹೋಗ್ತಾ ಇಲ್ಲ, ಅಲ್ಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಇಂಥ ಸಮಯದಲ್ಲಿ ಭೂಮಿಕಾ ಯಾಕೆ? ಅವಳಿಗೂ ತೊಂದರೆ ಆಗುತ್ತೆ. ಬೇಡ ಅಂತ ಅವನು ಹೇಳ್ಬೋದು. ಅದಕ್ಕೆ ನೀವು ಏನಾದರೂ ವಿಷಯದಲ್ಲಿ ನೀನು ತಲೆ ಕೆಡಿಸ್ಕೋಬೇಡ, ಅದೆಲ್ಲ ನಾನು ನೋಡ್ಕೋತೀನಿ. ಇದೇ ನನಗೆ ಬೇಕಾಗಿರೋದು. ಅಂತೂ ನನ್ನ ಗಾಳಕ್ಕೆ ಹುಳ ಸಿಕ್ತು, ಇನ್ನು ಮೀನು ಹಿಡಿಯೋದಷ್ಟೇ ಬಾಕಿ. ಗುಂಡು ಹತ್ರ ನಾನು ಮಾತಾಡ್ತೀನಿ, ಭೂಮಿನ ಜೊತೆನಲ್ಲೇ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಮಾಡಿ ಅತ್ತೆ, ಪುಣ್ಯ ಕಟ್ಕೊಳ್ಳಿ. ಅಯ್ಯೋ ದೇವರೇ ಸಿಸ್ಟರ್, ನೀನೇನು ವರ್ರಿ ಮಾಡ್ಕೋಬೇಡ. ನಮ್ಮ ಅಮ್ಮಮ್ಮ ಅಭಯ ಕೊಟ್ಟ ಮೇಲೆ ಕೆಲಸ ಆದಂಗೆ ಸೈ. ಏ ದಂಡಪಿಂಡ, ನೀನೇನು ಬೆಣ್ಣೆ ಹಚ್ಚಕ್ಕೆ ಬರಬೇಕಾಗಿಲ್ಲ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಅಯ್ಯೋ ಘಾಟಿ ಬಿಡುತ್ತೆ ಸಿಸ್ಟೇ, ಆದಷ್ಟು ಬೇಗ ಹೊರಡೋದು ಒಳ್ಳೇದು ಅನ್ಸುತ್ತೆ. ಏಯ್, ಏನೋ ಗೊಣಗ್ತಾ ಇದೆಯಾ? ನಾನು ಬೈತಾ ಇದೆಯಾ? ಅಮ್ಮಮ್ಮ, ನಾನು ನಿಮ್ಮ ಬಗ್ಗೆ ಗೊಣಗೋದ ಸಾಧ್ಯನೇ ಇಲ್ಲ. ನನ್ನೊಳಗಡೆ ನಾನೇನೋ ಮಾತಾಡ್ತಿದ್ದೆ ಅಷ್ಟೇ. ಈ ಮುದುಕಿ ತಾನೇ ಮಹಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದಾಳೆ. ಬಟ್ ಇವಳು ಗೊತ್ತಿಲ್ಲ ನನ್ನ ಮುಂದೆ ಇವಳು ಎಷ್ಟು ದಡ್ಡಿ ಅಂತ. ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟು. ಯಾಕಂದರೆ ಇವತ್ತು ಆ ಪಾರ್ಥ ಮತ್ತು ಅಪೇಕ್ಷೆನ ನಮ್ಮ ಕಡೆ ಹುಡುಗರು ಸರಿಯಾಗಿ ಹಾಕೊಂಡು ರುಬ್ಬಿರ್ತಾರೆ. ಅದರಲ್ಲೂ ಪಾಪ ಆ ಪಾರ್ಥನ್ಗಂತೂ ನಾಯಿಗೆ ಹೊಡೆದಾಗೆ ಹೊಡೆದು ಚೆನ್ನಾಗಿ ಬೆಂಡೆತ್ತಿರ್ತಾರೆ. ನಾಳೆಯಿಂದ ಪಾರ್ಥ ನಮ್ಮ ಹುಡುಗಿನ ಮುಟ್ಟೋದಿರಲಿ, ಅವಳ ಹತ್ರ ಹೋಗೋದಕ್ಕೂ ಭಯ ಪಟ್ಕೊಂಡು ನಡು. ಗೋಸ್ಕರ ಯಾವ ಅಣ್ಣ ತಮ್ಮ ಅಕ್ಕ ತಂಗಿ ಮಣ್ಣು ಮಸಿ ಅಮ್ಮನೇ ಆಗಿರ್ಲಿ ನಾನು ಕೇರ್ ಮಾಡೋದಿಲ್ಲ. ನನಗೆ ನಾನು ಮಾತ್ರ ಮುಖ್ಯ. ಅವಳು ನನ್ನ ಹುಡುಗಿ ಕಣು. ನನ್ನ ಹುಡುಗಿನ ಪಟಾಯಿಸಿ ನನ್ನ ಕಣ್ಣೆದುರುಗಡೆನೆ ಅವಳ ಜೊತೆ ಊರು ತುಂಬಾ ಸುತ್ತಾಡ್ತಾ ಇದ್ರೆ ನೋಡ್ಕೊಂಡು ಹೇಗೋ ಸುಮ್ಮನಿರ್ಲಿ. ನನ್ನ ಹುಡುಗಿ ನನಗೆ ಮಾತ್ರ ಸಿಗ್ಬೇಕು. ನನಗೆ ಸಿಗದಿರೋಳ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗಬಾರ್ದು. ಅವಳ ಹತ್ರ ಯಾರು ಸುಳಿಲೂಬಾರ್ದು, ಅವಳನ್ನ ಯಾರು ಮುಟ್ಲೂಬಾರ್ದು. ಅದೇಗ್ ನೀವಿಬ್ಬರು ಒಂದಾಗ್ತಿರೋ ನಾನು
ಹೊರಡೋಣ I'll go pay the bill. Yeah. Bhaiya, bill. Let's go. Yeah. Yeah. ನಾನು ಈಗ ಹೋದ್ಮೇಲೆ ಎಕ್ಸ್ಕ್ಯೂಸ್ ಮೀ ಏನ್ ಕಣ್ ಕಾಣಲ್ವಾ ನಿಮ್ಗೆ? ಕಣ್ ಕಾಣಿಸಿದಕ್ಕೆ ಕಣೆ ಡ್ಯಾಶ್ ಹೊಡೆದಿದ್ದು. ಹೇಯ್ ಮಗ ಯಾರ ಇವಳು ನೋಡಕೊಳ್ಳೆ ಬೆಣ್ಣೆ ಮುಟ್ತಾರ ಇದ್ದಾಳೆ. ನನ್ನ ಮುಂದೆನೆ ಹುಡುಗಿ ಬಗ್ಗೆ ಚೀಪಾಗಿ ಮಾತಾಡ್ತೀಯಾ? ಹೇ ನಮ್ಮ ಮುಂದೆನೆ ನಮ್ಮ ಹುಡುಗನ್ ಕೈ ಮಾಡ್ತೀಯಾ? ಜೀವಂತವಾಗಿ ಹೋಯ್ತೀಯಾ ಇಲ್ಲಿಂದ ನೀನು? ಇವ್ರು ಯಾಕೋ ಬೇಕು ಅಂತ ಜಗಳ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾವಿಲ್ಲಿ ಇರಬಾರ್ದು, ಸೇಫ್ ಇಲ್ಲ. ನಾವಿಲ್ಲಿಂದ ಹೋಗೋಣ ಬನ್ನಿ. ನಾಳೆನೇ ಓಪನಿಂಗ್ ಅಂತಾನೆ ಯಾರು ಸರಿ ಕ್ಲೀನೇ ಮಾಡಿಲ್ವಲ್ಲ. ಇರಿ ಯಾವ್ದಾದ್ರು ಏಜೆನ್ಸಿಗೆ ಫೋನ್ ಮಾಡ್ತೀನಿ, ಅರ್ಧ ಗಂಟೆಲಿ ಕ್ಲೀನ್ ಮಾಡೋಗ್ತಾರೆ, ನೀಟಾಗಿರುತ್ತೆ. ಬೇಡ, ನಾನು ಹೋಗಿ ಕೆಲಸದವ್ರನ್ನ ಕರ್ಕೊಂಡು ಬರ್ತೀನಿ ರೀ. ನೀವು ಯಾರನ್ನ ಕರ್ಕೊಂಡ್ ಬರ್ತೀರಾ? ಒಂದು ನಿಮಿಷ ಇರಿ, ನಾನು ಬರ್ತೀನಿ. ಅರೆ ರೀ, ಏನ್ರಿ ನಿಮ್ಮ ಅವತಾರ? ಕೆಲಸ ಮಾಡೋನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದ್ ಬೇರೆ ಯಾರು ಅಲ್ಲ, ನಾನ್ ಮಾಡ್ತೀನಿ. ನೀವ್ ಯಾಕ್ರಿ ಕೆಲಸ ಮಾಡ್ಬೇಕು? ಅರೆ, ಜೀವನ್ ಅಕ್ಕನಾಗಿ ಇದು ನನ್ನ ಡ್ಯೂಟಿ. ಡ್ಯೂಟಿನಾ? ನೋಡಿ, ದುಡ್ಡು ಕೊಟ್ಟು ನೀವು ನಿಮ್ ಡ್ಯೂಟಿ ಮಾಡಿದ್ರಿ, ನಾನು ಏನಾದ್ರೂ ಮಾಡ್ಬೇಕಲ್ವಾ? ಅಳಿಯಲ್ ಸೇವೆ ತರ ನಂದು ಇದ್ರಲ್ಲಿ ಏನಾದ್ರೂ ಒಂದು ಪಾತ್ರ ಇರ್ಬೇಕಲ್ವಾ? ಅದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ. ಅದು ಗೌತಮ್ ಅವರೇ, ಪ್ಲೀಸ್ ನನ್ನನ್ನು ತಡಿಬೇಡಿ. ಜೀವ ಫಸ್ಟ್ ಟೈಮ್ ತನ್ನ ಸ್ವಂತಕ್ಕೆ ಆಫೀಸ್ ಮಾಡಿದ್ದಾನೆ ಅಂದ್ರೆ ಇದು ಮನೆ ಕೆಲಸ ನಾನು ಮಾಡಬೇಕು. ಇದ್ರ ಜೊತೆ ನನ್ನ ಸೆಂಟಿಮೆಂಟ್ಸು, ಪ್ರೀತಿ ಅಟ್ಯಾಚ್ ಇದೆ. ನೀವು ನೆನ್ಪು ಮಾಡ್ಕೊಳ್ಳಿ, ಮಹಿಮಾ ಸೀಮಂತ ಟೈಮಲ್ಲಿ ನೀವು ಮನ್ಸು ಮಾಡಿದ್ರೆ ಅರೇಂಜ್ಮೆಂಟ್ಸ್ ಎಲ್ಲಾನು ಯಾವ್ದಾದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕಾಂಟ್ರಾಕ್ಟ್ ಕೊಟ್ಟು ದಾಮ್ದು ಅಂತ ಅದ್ದೂರಿಯಾಗಿ ಮಾಡ್ಬೋದಾಗಿತ್ತು. ಆದ್ರೆ ನೀವು ಹಾಗೆ ಮಾಡಿಲ್ಲ, ನೀವೇ ಖುದ್ದಾಗಿ ನಿಂತು ಮಾಡಿದ್ರಿ. ಆ ಮೂಲಕ ಮಹಿಮಾ ಮೇಲಿರೋ ಪ್ರೀತಿ ತೋರಿಸ್ಕೊಂಡ್ರಿ. ನೀವು ಮಾತ್ರ ಪ್ರೀತಿ ತೋರಿಸ್ಕೋಬಹುದು, ನಾನು ಪ್ರೀತಿ ತೋರಿಸಬಾರ್ದ? ನಿಮಗೊಂದು ರೂಲ್ಸ್, ನನಗೊಂದು ರೂಲ್ಸಾ? ನಾನು ಹಾಗೆ ಹೇಳ್ತಾ ಇಲ್ಲ ರೀ. ಆದ್ರೆ ಹೋದ್ರೆ ಏನೂ ಇಲ್ಲ. ಪ್ಲೀಸ್ ನನ್ನನ್ನು ಕ್ಲೀನ್ ಮಾಡಕ್ ಬಿಡಿ. ನೋಡಿ, ಮನೇಲಂತೂ ನನಗೆ ಮಾಡೋದಕ್ಕೊಂದು ನಯಾ ಪೈಸಾ ಕೆಲಸ ಇಲ್ಲ. ಇಲ್ಲಾದ್ರೂ ಮಾಡಕ್ ಬಿಡಿ. ಕೆಲಸ ಮಾಡದೇ ಇದ್ರೆ ಕೈ ಕಾಲೆಲ್ಲ ಮಾಯ ಹೋಗ್ಬಿಡುತ್ತೆ. ಡೈನೋಸರ್ ಕಥೆ ನೆನಪಿದ್ಯಾ? ಅಲ್ಲ, ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ, ನನಗೆ ಗಿಲ್ಟ್ ಕಾಡುತ್ತೀರಿ. ನೀವು ಕೆಲಸ ಮಾಡ್ತಾ ಇರ್ತೀರಾ, ನಾನು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇರಲ್ಲ. ಹಾಗಂತ ನೀವೇನು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಆಲ್ರೆಡಿ ಡಸ್ಟ್ ಅಂದ್ರೆ ಆಗಲ್ಲ, ಡಸ್ಟ್ ಅಲರ್ಜಿ ಇದೆ ನಿಮಗೆ. ಒಂದು ಮಾಡಕ್ ಹೋಗ್ಬಿಟ್ಟು ಇನ್ನೊಂದೇನಾದ್ರೂ ಆಗೋಗುತ್ತೆ. ಯು ನೋ ವಾಟ್, ನೀವು ಬನ್ನಿ ಇಲ್ಲಿ ಹೇಳ್ತೀನಿ. ನೀವು ಆರಾಮಾಗಿ ಕುರ್ಚಿ ಮೇಲೆ ಕಾಲ್ ಹಾಕೊಂಡು ಮನೆ ಯಜಮಾನ್ರ ತರ ಕುತ್ಕೊಂಡು ನಾನು ಮಾಡೋದನ್ನ ಸೂಪರ್ವೈಸ್ ಮಾಡಿ, ಅಷ್ಟು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.